ಸಿಸ್ಟರ್, ಡಾಕ್ಟ್ರ್ ಎಲ್ಲಿದ್ದಾರೆ? ಆ ಕಡೆ ಹೋಗಿ. ನಮಸ್ಕಾರ ಡಾಕ್ಟ್ರೆ. ಏನು ಮಾತಾಡ್ತಾ ಇದ್ದೀರಿ? ಇದೇನು ಸ್ಪೇರ್ ಪಾರ್ಟ್ಸ್ ಅಂಗಡಿ ಅನ್ಕೊಂಬಿಟ್ರಾ? ಹೋಗ್ರಿ ಇಲ್ಲಿಂದ. ದಯವಿಟ್ಟು ಹಾಗನ್ಬೇಡಿ ಡಾಕ್ಟ್ರೆ. ಬಡ ಪೋಸ್ಟ್ಮ್ಯಾನ್ ನಾನು. ಅರ್ಜೆಂಟಾಗಿ ಮಗಳ ಮದುವೆ ಮಾಡಬೇಕು. ಇನ್ನು 2 ತಿಂಗಳಲ್ಲಿ ರಿಟೈರ್ಡ್ ಆಗ್ಬಿಡ್ತೀನಿ. ಯಾರು ದುಡ್ಡು ಸಾಲ ಕೊಡ್ತಾ ಇಲ್ಲ. ನಾನು ರಿಟೈರ್ಡ್ ಆದ್ಮೇಲೆ ಏನು ಕೆಲಸ ಮಾಡಲ್ಲ. ಒಂದೇ ಒಂದು ಕಿಡ್ನಿನಲ್ಲಿ ಹೇಗೋ ಮೇಂಟೈನ್ ಮಾಡ್ಕೋತೀನಿ. ದಯವಿಟ್ಟು ಒಂದೇ ಒಂದು ಕಿಡ್ನಿ ತೊಗೊಂಬಿಡಿ. ತಮಾಷೆ ಮಾಡ್ತಿದ್ದೀರಾ? ಪ್ರಪಂಚದಲ್ಲಿ ಮಗಳ ಮದುವೆಗೋಸ್ಕರ ಕಿಡ್ನಿ ಮಾಡ್ತಾರ ಮೊದಲೇ ತಂದೆ ನೀವು ಅನ್ಸುತ್ತೆ. ಸತ್ತ ಮೇಲೆ ನನ್ನ ಕಿಡ್ನಿ ತೊಗೋತೀರಾ ಅಥವಾ ನಾನು ಕಿಡ್ನಿ ಕೊಟ್ಮೇಲೆ ಸತ್ತೋಗ್ತೀರಾ? ಪರವಾಗಿಲ್ಲ ಡಾಕ್ಟ್ರೆ, ನನ್ನ ಪ್ರಾಣದ ಮೇಲೆ ನನಗೇನು ಆಸೆ ಇಲ್ಲ. ಇಲ್ಲಿವರೆಗೂ ಈ ಮೂರ್ತಿ ಮಕ್ಕಳಿಗೋಸ್ಕರ ಏನೂ ಮಾಡ್ದವನಲ್ಲ. ಮಗಳ ಮದುವೆ ಮಾಡದೆ ಸಾಯೋದಕ್ಕಿಂತ ಸತ್ ಮೇಲೆ ಮಗಳ ಮದುವೆ ಮಾಡ್ದ ಮೂರ್ತಿ ಅಂತ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಬಿಡ್ತೀನಿ. ಅಪ್ಪಿತಪ್ಪಿ ಉಳ್ಕೊಂಡ್ರೆ ಮಗಳ ಮದುವೆನ ಕಣ್ ತುಂಬ ನೋಡ್ತೀನಿ. ಒಟ್ಟಿನಲ್ಲಿ ನನಗೆ ದುಡ್ಡು ಬೇಕು ಡಾಕ್ಟ್ರೆ. ನಿಮ್ಮ ಕಿಡ್ನಿ ತಗೊಂಡು ಜೈಲ್ಗೆ ಹೋಗಿ ಕಂಬಿ ಎಣಿಸ್ಲಾ? ಅಯ್ಯೋ, ನಾನ್ಯಾಕೆ ಕಂಪ್ಲೇಂಟ್ ಕೊಡಲಿ ಡಾಕ್ಟ್ರೆ? ನಾನೇ ನನ್ನ ಸ್ವಇಚ್ಛೆಯಿಂದ ಕಿಡ್ನಿ ಕೊಡ್ತಾ ಇದ್ದೀನಿ ಅಂತ ಪತ್ರ ಬರ್ಕೊಟ್ಬಿಡ್ತೀನಿ. ನೀವು ಕಂಪ್ಲೇಂಟ್ ಮಾಡಲ್ಲ, ನಿಮ್ಮ ಮಕ್ಳಿದಾರಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡೋದು? ಅವರೂ ಕಂಪ್ಲೇಂಟ್ ಮಾಡದೇ ಇರೋ ಥರ ನಾನು ನೋಡ್ಕೋತೀನಿ. ನನ್ನ ಮಕ್ಕಳು ಯಾವತ್ತೂ ನನ್ನ ಮಾತನ್ನ ಮೀರಲ್ಲ. ನೋಡ್ರಿ, ನನಗೆ ಈ ಸಮಸ್ಯೆನೇ ಬೇಡ ರೀ. ನೀವು ಮೊದಲು ಹೋಗ್ರಿ, ಆ ದೇವ್ರಿಗೆ ನಾನು ಕಾಪಾಡ್ದಾಗ ಹೋಗ್ರಿ. ದಯವಿಟ್ಟು ಡಾಕ್ಟ್ರೆ ಹಾಗನ್ಬೇಡಿ. ನನ್ನ ಪಾಲ್ಗೆ ದೇವರಿಲ್ಲ, ನೀವೇ ದೇವರು ಅಂತ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಕೈ ಮುಗಿತೀನಿ ಡಾಕ್ಟ್ರೆ. ರೀ ಹೋಗ್ರಿ ಅಂತ ಹೇಳ್ವೇನ್ರಿ, ಹೋಗ್ರಿ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.